ಶ್ರೀರಸ್ತು ಶುಭಮಸ್ತು. ಮಹೇಶನ ಮಾತು ಕೇಳಿ ತುಳಸಿ ಶಾಕ್. ಏನಿದು ಆಕ್ಸಿಡೆಂಟ್ ಮ್ಯಾಟರ್? ತುಳಸಿಗೆ ಮಹೇಶನ ಮನಸ್ಸಿನಲ್ಲಿ ಏನೋ ಕೊರೆಯುತ್ತಿದೆ ಎನ್ನುವುದು ಸರಿಯಾಗಿ ತಿಳಿದಿತ್ತು. ತುಳಸಿ ಮನೆ ಮಂದಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು. ಅದೇ ರೀತಿ ಮಹೇಶ ಇತ್ತೀಚಿನ ದಿನಗಳಲ್ಲಿ ಮಾತನಾಡುತ್ತಿರುವ ರೀತಿ ಬದಲಾಗುತ್ತಿದೆ. ಒಮ್ಮೊಮ್ಮೆ ಏನೋ ನೆನಪಾದವರ ಹಾಗೆ ಮಾತನಾಡುತ್ತಾರೆ. ಅವರ ಮಾತುಗಳನ್ನು ಕೇಳಿದ ತುಳಸಿಗೆ ಮನಸ್ಸಿನಲ್ಲಿ ಏನೋ ಇದೆ, ಏನೋ ವಿಚಾರವನ್ನು ಮುಚ್ಚಿಡುತ್ತಿದ್ದಾರೆ ಅನಿಸಿತ್ತು. ಮಹೇಶನ ಬಳಿ ಅದನ್ನು ಕೇಳಲೇಬೇಕು, ಇಲ್ಲವಾದರೆ ಮಹೇಶ ಮತ್ತಷ್ಟು ಮನಸ್ಸು ಕೆಡಬಹುದು ಎಂದುಕೊಳ್ಳುತ್ತಾರೆ. ಈ ವಿಚಾರವನ್ನು ಮಾಧವ ಬಳಿ ಕೂಡ ತುಳಸಿ ಚರ್ಚೆ ಮಾಡದೆ ಮಹೇಶನ ಬಳಿ ತುಳಸಿ ಬರುತ್ತಾಳೆ. ತುಳಸಿಯನ್ನು ನೋಡಿದ ಮಹೇಶ ತುಳಸಿಯನ್ನು ಕರೆಯುತ್ತಾರೆ. ತುಳಸಿ ಈ ಸಮಯದಲ್ಲಿ ಮಹೇಶನ ಬಳಿ, ಮಹೇಶ ಅವರೇ, ನೀವು ಹುಷಾರಾಗಿದ್ದೀರೋ ಅಲ್ವಾ, ಏನು ಪ್ರಾಬ್ಲಮ್ ಇಲ್ಲ ತಾನೇ ಎಂದು ಕೇಳಿದಾಗ ಮಹೇಶ ನಿತ್ಯ ಹೇಗೆ ಮಾತನಾಡುತ್ತಾನೆ ಅದೇ ರೀತಿಯಲ್ಲಿ ತುಳಸಿ ಬಳಿ ಮಾತನಾಡುತ್ತಾನೆ. ತುಳಸಿ ಮಹೇಶನ ಬಳಿ ಕುರಿತು, ಹಿಂದಿನ ದಿನದದ್ದು ನಿಮಗೆ ಏನಾದರೂ ವಿಚಾರ ಇದೆ ಹೇಳಲು ದಯವಿಟ್ಟು ಅದನ್ನು ನನ್ನ ಬಳಿ ಹೇಳಿಕೊಳ್ಳಿ, ನಾನು ನಿಮಗೆ ಪರಿಹಾರವನ್ನು ಕೊಡುತ್ತೇನೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಮಹೇಶ ಹಳೆಯದನ್ನೆಲ್ಲ ನೆನಪಾದವರ ಹಾಗೆ ಮಾತನಾಡುತ್ತಾರೆ. ಅಣ್ಣ ಹಾಗೂ ಅತ್ತಿಗೆ ಕುಳಿತುಕೊಂಡಿದ್ದ ಕಾರು ನಿಜವಾಗಿಯೂ ಆಕ್ಸಿಡೆಂಟ್ ಆಗಿರುವುದು ಅಲ್ಲ, ಅದು ನಿಜವಾಗಿ ಆಕ್ಸಿಡೆಂಟ್ ಮಾಡಿರೋದು ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ತುಳಸಿಗೆ ಶಾಕ್ ಆಗುತ್ತದೆ. ಮಹೇಶನ ಮಾತು ಕೇಳಿ ತುಳಸಿ ಶಾಕ್. ತುಳಸಿ ಪುನಃ ಪ್ರಶ್ನೆ ಮಾಡುತ್ತಾರೆ, ಮಹೇಶ್ ಅವರೇ, ಯಾರು ಆಕ್ಸಿಡೆಂಟ್ ಮಾಡಿಸಿರೋದು? ನೀವು ಏನು ಹೇಳುತ್ತಿದ್ದೀರಿ ಎಂದು ಕೇಳಿದಾಗ ಆತನಿಗೆ ಏನು ಮಾಡಬೇಕು ಎಂದು ತಿಳಿಯದಾಗಿ ಹೋಗುತ್ತದೆ. ಇದನ್ನೆಲ್ಲ ನೋಡಿದ ಮಹೇಶ ಹೆಂಡತಿಗೆ ದೊಡ್ಡ ಶಾಕ್ ಆಗುತ್ತದೆ. ಮಹೇಶ ಎಲ್ಲಿ ಸತ್ಯವನ್ನು ಬಾಯಿ ಬಿಡುತ್ತಾನೋ ಎನ್ನುವ ಆತಂಕ ಆಕೆಯ ಮನಸ್ಸಿನಲ್ಲಿ ಆವರಿಸಿಕೊಂಡು ಬಿಡುತ್ತದೆ. ಮಕ್ಕಳಿಗಾಗಿ ಪೂರ್ಣಿಮಾ ದೇವರ ಮೊರೆ. ಇನ್ನು ಇತ್ತ ಪೂರ್ಣಿಮಾ ತನ್ನ ಮಕ್ಕಳಿಗಾಗಲಿ ಎಂದು ಕಂಡ ದೇವರುಗಳಲ್ಲಿ ಬೇಡಿಕೊಳ್ಳುತ್ತಿದ್ದಾಳೆ. ಆಕೆಗೆ ತನಗೆ ಮಕ್ಕಳು ಆಗಿಲ್ಲ ಎನ್ನುವ ಕೊರಗಿನಲ್ಲಿ ಎಲ್ಲ ದೇವರಲ್ಲಿ ಕೂಡ ಅದೊಂದೇ ಕೋರಿಕೆಯನ್ನು ಮುಟ್ಟಿದ್ದಾಳೆ. ಇದೀಗ ಕಠಿಣ ವ್ರತ ಬೇರೆ ಮಾಡುತ್ತಿದ್ದಾಳೆ. ಇದನ್ನೆಲ್ಲ ನೋಡಿದ ಅವಿನಾಶ್ಗೆ ಮಾತೆ ಬಾರದಾಗಿ ಹೋಗಿದೆ. ಇದೀಗ ಅವಿನಾಶ್ ಕೂಡ ಪೂರ್ಣಿಮೆಯಲ್ಲಿ ಮಲಗುತ್ತಾಳೆ, ಅಲ್ಲಿಯೇ ಮಲಗುತ್ತಾನೆ. ಇದನ್ನು ನೋಡಿದ ತುಳಸಿಗೆ ಬಹಳ ಬೇಸರ ಆಗುತ್ತದೆ. ಯಾಕೆ ಹೀಗೆಲ್ಲ ಆಗುತ್ತಿದೆ ದೇವರೇ, ಪೂರ್ಣಿಮೆಗೆ ಮಕ್ಕಳಾಗುವ ಭಾಗ್ಯ ನೀಡು ಎಂದು ಬೇಡಿಕೊಳ್ಳುತ್ತಾಳೆ. ಅವಿನಾಶ್ ಮಾತು ಕೇಳಿ ಧೈರ್ಯ ತುಂಬಿದ ತುಳಸಿ, ಆಕೆಯ ಮಾತು ಕೇಳಿದ ಅವಿನಾಶ್ ಎಚ್ಚರ ಆಗುತ್ತಾನೆ. ಪೂರ್ಣಿಮಾ ಕೂಡ ಎದ್ದು ಮುಖ ತೊಳೆಯಲು ಹೋಗುತ್ತಾಳೆ. ಅವಿನಾಶ್ ತುಳಸಿ ಬಂದು, ಅಮ್ಮ, ನನಗೆ ಏನು ಹೇಳಬೇಕು ಅನ್ನೋದೇ ತಿಳಿಯುತ್ತಿಲ್ಲ, ದಯವಿಟ್ಟು ಅಮ್ಮ, ತುಳಸಿ ಮಾಡುತ್ತಿರುವ ಆಚರಣೆ ನನಗೆ ನೋಡಲು ಆಗುತ್ತಿಲ್ಲ. ಆಕೆಗೆ ಈ ಕಠಿಣ ವ್ರತ ಮಾಡಿದ ಬಳಿಕ ಆದರೂ ದೇವರು ಕಣ್ಣು ಬಿಟ್ಟರೆ ಒಳ್ಳೆಯದಾಗಿತ್ತು. ಪೂರ್ಣಿಮಾಗೆ ಡಾಕ್ಟರ್ ಮಕ್ಕಳಾಗುವುದಿಲ್ಲ ಎಂದಿದ್ದಾರೆ, ಆದರೆ ಇದನ್ನು ಆಕೆಯ ಬಳಿ ಹೇಳಲು ನನಗೆ ತಲೆ ಕೆಟ್ಟು ಹೋಗಿದೆ ಎಂದು ಹೇಳುತ್ತಾನೆ. ಅದಕ್ಕೆ ತುಳಸಿ, ಆಕೆಗೆ ಮಕ್ಕಳಾಗುವುದಿಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ ನಿಜ, ಆದರೆ ಆ ದೇವರು ಮನಸ್ಸು ಮಾಡಿದರೆ ಅಸಾಧ್ಯ ಅಲ್ಲದೊಂದು ಸಾಧ್ಯ ಮಾಡುತ್ತಾರೆ ಎಂದು ಧೈರ್ಯ ತುಂಬಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಚಾನಲ್ ಸಬ್ಸ್ಕ್ರೈಬ್.